ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ನಾಳೆ ನಮ್ಮ ಬಜೆಟ್ ಇದೆ ಅಂತ. ಬಜೆಟ್ ಡೇ ನಮ್ಮ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಡೇ ಆಗುತ್ತೆ. ಹಾಗಾದ್ರೆ ಈ ಹಿಂದೆ ಬಜೆಟ್ ಇದ್ದಂತಹ ದಿನ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ನಾಳೆ 11 ಗಂಟೆಗೆ ಬಜೆಟ್ ಸ್ಪೀಚ್ ಶುರುವಾಗುತ್ತೆ ನಿರ್ಮಲಾ ಸೀತಾರಾಮನ್ ಅವರದು. ತದನಂತರ ಮಾರ್ಕೆಟ್ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಗೆ ಕಾರಣ ಆಗುತ್ತೆ. ನಂತರ ಕ್ಲೋಸಿಂಗ್ ಡಿಫರೆಂಟ್ ಆಗಿರುತ್ತೆ. ಹಾಗಾದ್ರೆ ಈ ಹಿಂದೆ ಮಾರ್ಕೆಟ್ ಬಜೆಟ್ ದಿನ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಇದನ್ನ ತಿಳ್ಕೊಂಡ್ರೆ ನಮಗೆ ಒಂದಷ್ಟು ಐಡಿಯಾಸ್ ಬರಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಇರಬಹುದು ಅನ್ನೋದ್ರ ಬಗ್ಗೆ. ನಾವು ಮನಿ ಕಂಟ್ರೋಲ್ ನ ಒಂದು ಆರ್ಟಿಕಲ್ ಮೂಲಕ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಇಲ್ಲಿ ಸುಮಾರು 13 ಬಜೆಟ್ ಡೇ ಪರ್ಫಾರ್ಮೆನ್ಸ್ ನ ಹಿಸ್ಟ್ರಿಯನ್ನ ಮನಿ ಕಂಟ್ರೋಲ್ ಕವರ್ ಮಾಡಿದೆ. ಅದರಲ್ಲಿ ನೀವಿಲ್ಲಿ ನೋಡಬಹುದು 2013 ಶುರುವಾಗುತ್ತೆ. 13 ಶುರುವಾಗಿ 2024ಕ್ಕೆ ಕ್ಲೋಸ್ ಆಗುತ್ತೆ. ಟೋಟಲ್ 13 ಬಜೆಟ್ ಅನೌನ್ಸ್ ಆಗಿದೆ 2013 2024 ವರೆಗೂ. ಆ ದಿನದ ನಿಫ್ಟಿ 50 ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನೀವಿಲ್ಲಿ ನೋಡಬಹುದು, ಬಜೆಟ್ ಇಂದಿನ ದಿನ 5797ಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು. 2013ರಲ್ಲಿ ನಿಫ್ಟಿ ಬಜೆಟ್ ದಿನ 2% ಡೌನ್ ಆಗಿ 5681ಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ 2013ರ ಬಜೆಟ್ ಡೇ ಮಾರ್ಕೆಟ್ 2% ಡೌನ್ ಆಗಿದೆ. ನಂತರ 2014ರಲ್ಲಿ ನೋಡಬಹುದು, ಅವತ್ತು 0.4% ಅಪ್ ಆಗಿದೆ. 13ರಲ್ಲಿ ನೆಗೆಟಿವ್ ರೆಸ್ಪಾನ್ಸ್, 14ರಲ್ಲಿ ಪಾಸಿಟಿವ್ ರೆಸ್ಪಾನ್ಸ್. ನಂತರ 2015ರಲ್ಲಿ ನೋಡಬಹುದು 0.2% ಮೈನಸ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂತ ದೊಡ್ಡ ಡೌನ್ ಫಾಲ್ ಅಲ್ಲ ಅಂತಾನೆ ಹೇಳ್ಬೋದು, ಫ್ಲಾಟಿಶ್ ಕ್ಲೋಸಿಂಗ್ ಅಂತಾನೆ ಹೇಳ್ಬೋದು. ಸ್ಟಿಲ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ 2015ರಲ್ಲಿ ಕೊಟ್ಟಿದೆ ಮಾರ್ಕೆಟ್. ನಂತರ 2016ರಲ್ಲಿ ನೋಡಬಹುದು 0.7% ಅಪ್ ಆಗಿದೆ. 8845 ಇದ್ದಂಥದ್ದು ಇಂದಿನ ದಿನದ ಕ್ಲೋಸಿಂಗ್ 8906ಕ್ಕೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಂದ್ರೆ 0.7% ಅಪ್ ಆಗಿದೆ. ನಂತರ 2017ರಲ್ಲಿ 0.6% ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು. ನಂತರ 2018 ನೋಡಬಹುದು 1.8% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅವತ್ತು ಅಂತ ಹೇಳ್ಬೋದು ಮಾರ್ಕೆಟ್ ಅಲ್ಲಿ. 8561 ಇದ್ದಂತಹ ಕ್ಲೋಸಿಂಗ್ 8715ಕ್ಕೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಮ್ಮ ನಿಫ್ಟಿ 1.80% ಅಪ್ ಅಲ್ಲಿ. ನಂತರ 2019ರ ಪರ್ಫಾರ್ಮೆನ್ಸ್ ನೋಡಬಹುದು, ಅವತ್ತು -0.2% ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಇದೆ. ಅದು ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಹೇಳ್ಬಹುದು. ಅಂತ ದೊಡ್ಡ ಚೇಂಜಸ್ ಏನಾಗಿಲ್ಲ. 10770 ಇದ್ದಂತ ಇಂದಿನ ದಿನದ ಕ್ಲೋಸಿಂಗ್ 10748ರಲ್ಲಿ ಕ್ಲೋಸ್ ಆಗಿದೆ. ನಂತರ 2019 ಅಗೇನ್ ಅಂದ್ರೆ ಮಧ್ಯಂತರ ಬಜೆಟ್ ಈಗಿನ ತರ ಅವತ್ತು 0.6% ಅಪ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅವತ್ತು ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ನಂತರ 2020ರ ಡೇಟಾ ನೋಡಬಹುದು, -1.1% ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ 2020ರಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಕಂಡು ಬಂದಿದೆ ಮಾರ್ಕೆಟ್ ಅಲ್ಲಿ. ನಂತರ 2021ರ ಪರ್ಫಾರ್ಮೆನ್ಸ್ ನೋಡಬಹುದು, 2.5% ಡೌನ್ ಆಗಿದೆ 2021ರಲ್ಲಿ. ತುಂಬಾ ಒಳ್ಳೆ ಡೌನ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. 2.5% ಅದು ನಿಫ್ಟಿ 50ಯಲ್ಲಿ ಒಳ್ಳೆ ಪ್ರಮಾಣದಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಅನ್ನ 21ರಲ್ಲಿ ಮಾಡಿದೆ. ನಂತರ 22ರಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, 4.7% ಅಪ್ ಆಗಿದೆ ನಿಫ್ಟಿ. ಅವತ್ತು 13365ಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು. ಹಿಂದಿನ ದಿನ ಬಜೆಟ್ ದಿನ ನೋಡಬಹುದು 13993 ತಲುಪಿದೆ. ಭರ್ಜರಿ ಪರ್ಫಾರ್ಮೆನ್ಸ್ ನಿಫ್ಟಿಯಲ್ಲಿ ಕಂಡು ಬಂದಿದೆ 2022ರಲ್ಲಿ. ನಂತರ 2023ರಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 1.4% ಪಾಸಿಟಿವ್ ಪರ್ಫಾರ್ಮೆನ್ಸ್ 23ರಲ್ಲಿ ಕಂಡು ಬಂದಿದೆ. ನಂತರ 2024ರ ಫೆಬ್ರವರಿಯಲ್ಲಿ ನೋಡಬಹುದು 0.13% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಅಂದ್ರೆ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಇದೆ, ಬಟ್ ಅಂತ ದೊಡ್ಡ ನೆಗೆಟಿವ್ ಏನಲ್ಲ, ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರು ಕರಿಬಹುದು. ಓವರ್ ಆಲ್ ಲಾಸ್ಟ್ 13 ಬಜೆಟ್ ದಿನಗಳನ್ನ ಅವರೇಜ್ ಮಾಡಿದ್ರೆ ನೋಡಬಹುದು 0.2% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓವರ್ ಆಲ್ 13 ಬಜೆಟ್ ಸೆಷನ್ ಅಲ್ಲಿ. ಹಾಗೆ ಆ 13 ಬಜೆಟ್ ಸೆಷನ್ ಅಲ್ಲಿ ನಾವು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೌಂಟ್ ಮಾಡೋದಾದ್ರೆ ಅಂದ್ರೆ ಔಟ್ ಆಫ್ 13 7 ಟೈಮ್ಸ್ ಮಾರ್ಕೆಟ್ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ. ಅತಿ ಹೆಚ್ಚು ಅಂತಂದ್ರೆ 2021ರಲ್ಲಿ ಡೌನ್ ಆಗಿದೆ 2.5%. ಅದರ ನಂತರ 2013ರಲ್ಲಿ 2%. ಆ ಎರಡು ಸ್ವಲ್ಪ ದೊಡ್ಡ ಡೌನ್ ಫಾಲ್ಗಳು ಅಂತ ಹೇಳ್ಬೋದು. ಇನ್ನುಳಿದಂತೆ ಅಂತ ದೊಡ್ಡ ಡೌನ್ ಫಾಲ್ಗಳೇನಿಲ್ಲ, ಬಿಲೋ 1% ಇದ್ದಾವೆ. ಹಾಗೆ ರ್ಯಾಲಿ ಅತಿ ಹೆಚ್ಚು ರ್ಯಾಲಿ ಕಂಡು ಬಂದಿರೋದು ಅಂತಂದ್ರೆ ಅದು 2022ರ ಬಜೆಟ್ ದಿನ 4.7% ರ್ಯಾಲಿ ಕಂಡು ಬಂದಿದೆ. ಅದನ್ನ ಬಿಟ್ಟರೆ 1.8% 2018ರಲ್ಲಿ, ನಂತರ 1.4% 2023ರಲ್ಲಿ ರ್ಯಾಲಿ ಕಂಡು ಬಂದಿದೆ. ಓವರ್ ಆಲ್ 13ರಲ್ಲಿ 7 ಸಲ ನೆಗೆಟಿವ್ ರೆಸ್ಪಾನ್ಸ್ ಕಂಡು ಬಂದಿದೆ, 6 ಸಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಾರ್ಕೆಟ್ ಅಲ್ಲಿ. ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವರೇಜ್ 0.2% ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅದನ್ನ ನೀವು ಇಲ್ಲಿ ನೋಡಬಹುದು. ಸೊ ಹಾಗಾದ್ರೆ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರಬಹುದು ಆ ವಿಚಾರಕ್ಕೆ ಬಂದ್ರೆ ಖಂಡಿತ ಮಾರ್ಕೆಟ್ ಅನ್ನಂತೂ ನಾವು ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಜೊತೆಗೆ ಎಸ್ಪೆಷಲಿ ಬಜೆಟ್ ಅಲ್ಲಂತೂ ಖಂಡಿತ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಯಾವುದೇ ಸಣ್ಣ ಕ್ಲೂ ಕೂಡ ಇರೋದಿಲ್ಲ ಏನ್ ಅನೌನ್ಸ್ಮೆಂಟ್ ಬರುತ್ತೆ ಅಂತ. ಜಸ್ಟ್ ಎಲ್ಲಾನು ಕೂಡ ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ. ಒನ್ಸ್ ಫೈನಾನ್ಸ್ ಮಿನಿಸ್ಟರ್ ಬಾಯಿಂದ ಬರಬೇಕು ಅನೌನ್ಸ್ಮೆಂಟ್ಗಳು ಆಗ್ಲೇ ನಮಗೆ ಗೊತ್ತಾಗೋದು. ಅಲ್ಲಿವರೆಗೂ ಕೂಡ ಟಾಪ್ ಸೀಕ್ರೆಟ್ ಆಗಿರುತ್ತೆ. ಹಾಗಾಗಿ ಬಜೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದರೂ ಸರಿ,
ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋದಾದ್ರೆ ಜಸ್ಟ್ ಹೋಲ್ಡ್ ಮಾಡಬೇಕು. ಜೊತೆಗೆ ಒಳ್ಳೆ ಸ್ಟಾಕ್ಗಳಲ್ಲಿ ಏನಾದರೂ ಡೌನ್ ಫಾಲ್ ಬಂದ್ರೆ ಅವುಗಳನ್ನ ಬೈ ಮಾಡಬೇಕು ಅಷ್ಟೇ. ಇದಷ್ಟೇ ನಮ್ಮ ಸ್ಟ್ರಾಟಜಿ. ಟ್ರೇಡರ್ಸ್ ಅವ್ರು ಬೇರೆ, ಕ್ಷಣಕ್ಕೂ ಡೇಟಾ ನೋಡ್ತಾ ಇರಬೇಕು, ಅದ್ರ ಮೇಲೆ ಡಿಸಿಷನ್ ತಗೊಳ್ತಾ ಇರಬೇಕು. ಬಟ್ ನಾವಂತೂ ಟ್ರೇಡರ್ಸ್ ಅಲ್ಲ, ಇನ್ವೆಸ್ಟರ್ಸ್ಗೆ ಕೆಲಸ ಏನಿಲ್ಲ. ನಾಳೆ ಕೂತ್ಕೊಂಡು ಫೈನಾನ್ಸ್ ಮಿನಿಸ್ಟರ್ ಏನ್ ಹೇಳ್ತಾರೆ, ಯಾವ ರೀತಿ ಅನೌನ್ಸ್ಮೆಂಟ್ಗಳು ಮಾಡ್ತಾರೆ ಅದನ್ನ ನೋಡಬೇಕು ಫ್ರೀ ಆಗಿದ್ರೆ. ಇಲ್ಲ ಅಂದ್ರೆ ತಮ್ಮ ಕೆಲಸಗಳಲ್ಲಿ ಬಿಸಿ ಆಗಬೇಕು. ಫ್ರೀ ಆದ್ಮೇಲೆ ಅವುಗಳನ್ನ ನೋಡಬೇಕು. ಸೊ ಇಷ್ಟೇ ಆಸ್ ಎ ಇನ್ವೆಸ್ಟರ್ ಮಾಡಬೇಕಾಗಿರುವಂತ ಕೆಲಸ. ಸೊ ನಾಳೆ ಒಳ್ಳೆ ಅನೌನ್ಸ್ಮೆಂಟ್ಗಳು ಬಂದ್ರೆ ಖಂಡಿತ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ. ಇನ್ ಕೇಸ್ ಮಾರ್ಕೆಟ್ಗೆ ಡಿಸಪಾಯಿಂಟ್ ಆಗುವಂತ ಕೆಲವೊಂದು ಏನಾದರೂ ಅನೌನ್ಸ್ಮೆಂಟ್ಗಳು ಬಂದ್ರೆ ಖಂಡಿತ ಅದಕ್ಕೆ ಡಿಸಪಾಯಿಂಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಹಾಗೆ ಈಗಾಗಲೇ ನಾನು ಕೆಲವೊಂದು ಪಾಯಿಂಟ್ಸ್ ಅನ್ನ ಕವರ್ ಮಾಡಿದ್ದೀನಿ, ಎಸ್ಪೆಷಲಿ STCG ಬಗ್ಗೆ, ಹಾಗೆ LTCG ಬಗ್ಗೆ. ಇನ್ ಕೇಸ್ ಅಲ್ಲೇನಾದ್ರೂ ಡಿಸಿಷನ್ ತಗೊಂಡ್ರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆಗಳಿರುತ್ತೆ. ಅಂದ್ರೆ ಜಾಸ್ತಿ ಮಾಡುವಂತದ್ದು, ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ರೆ. ಹಾಗೆ F&Oದಲ್ಲಿ ಟ್ಯಾಕ್ಸ್ ಜಾಸ್ತಿ ಮಾಡ್ಬೋದು ಅಥವಾ ಅದ್ರ ಮೇಲೆ ರಿಸ್ಟ್ರಿಕ್ಷನ್ಸ್ ಹಾಕ್ಬೋದು ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೆ ಏನಾದ್ರು ಮಾಡಿದ್ರೆ ಬ್ರೋಕರೇಜ್ ಕಂಪನೀಸ್ ಮೇಲೆ ಪ್ರೆಷರ್ ಕಂಡು ಬರುತ್ತೆ. ಅಲ್ಲಿ ನಾವು ನೆಗೆಟಿವ್ ರೆಸ್ಪಾನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಇನ್ ಕೇಸ್ ಯಾವುದೇ ರೀತಿ ಅನೌನ್ಸ್ಮೆಂಟ್ ಬರಲೇ ಇಲ್ವಾ, ಅದು ಅವುಗಳಿಗೆ ಪಾಸಿಟಿವ್ ನ್ಯೂಸ್ ಆಗುತ್ತೆ, ಅಂದ್ರೆ ಬ್ರೋಕರೇಜ್ ಕಂಪನೀಸ್ಗೆ. ಸೊ ಹಾಗಾಗಿ ಎಲ್ಲಾನು ಕೂಡ ಎಕ್ಸ್ಪೆಕ್ಟೇಷನ್ ಮೇಲೆ ನಿಂತಿರುತ್ತೆ ಅಷ್ಟೇ. ಒನ್ಸ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರಬೇಕು, ಆಗ ನಾವು ನೋಡಬೇಕು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಅಷ್ಟೇ. ಹಾಗಾಗಿ ಪಾಸಿಟಿವ್ ಆದ್ರೂ ಬರಲಿ, ನೆಗೆಟಿವ್ ಆದ್ರೂ ಬರಲಿ, ಅದಕ್ಕಾಗಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಯಾವುದೇ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಿರಿ, ಎಸ್ಪೆಷಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಒಳ್ಳೆ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆರಾಮಾಗಿ ಹೋಲ್ಡ್ ಮಾಡಿ, ಲಾಂಗ್ ಟರ್ಮ್ಗೆ ಒಳ್ಳೆ ರಿಟರ್ನ್ ಜನರೇಟ್ ಆಗುತ್ತೆ ಆಟೋಮೆಟಿಕ್ ಆಗಿ. ಸೊ ನಾವು ಇನ್ ಕೇಸ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮ್ಯಾಕ್ಸಿಮಮ್ ಇಲ್ಲಿ ಚಾರ್ಟ್ 99ರಿಂದ ಇದೆ. 99ರಿಂದ ಇಲ್ಲಿವರೆಗೂ ಎಷ್ಟು ಬಜೆಟ್ ಗಳನ್ನ ನೋಡಿದೆ, 24-25 ವರ್ಷದಲ್ಲಿ 30ರಿಂದ 32 ಅಥವಾ 35 ಬಜೆಟ್ ಅನ್ನ ನೋಡಿರುತ್ತೆ ಮಾರ್ಕೆಟ್. ಆ ಎಲ್ಲ ಬಜೆಟ್ ಗಳನ್ನ ನೋಡಿ ಕೂಡ ಮಾರ್ಕೆಟ್ ಎಲ್ಲಿದೆ, ಟಾಪ್ ಅಲ್ಲಿ ಇದೆ. ಹಾಗೆ 2008ರಂತ ಕ್ರೈಸಿಸ್ ಅನ್ನು ಕೂಡ ನೋಡಿದೆ, 2016ರ ಡೌನ್ ಫಾಲ್ ಅನ್ನು ನೋಡಿದೆ, 2020ರ ಕೋವಿಡ್ ಕ್ರೈಸಿಸ್ ಅನ್ನು ಕೂಡ ನೋಡಿದೆ ಮಾರ್ಕೆಟ್. ಎಲ್ಲ ಕ್ರೈಸಿಸ್ ಅನ್ನ ನೋಡಿ ಕೂಡ ಮಾರ್ಕೆಟ್ ಟಾಪ್ ಅಲ್ಲಿ ಇದೆ ಅಂತಂದ್ರೆ ನಾವು ಮಾಡ್ಬೇಕಾಗಿರೋದೇ ಇಷ್ಟೇ, ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿಗಳನ್ನ ಬೈ ಮಾಡಿ ಜಸ್ಟ್ ವೆಯ್ಟ್ ಮಾಡಬೇಕು. ಅದು ಮಾರ್ಕೆಟ್ ಕಂಡೀಷನ್ ಯಾವುದೇ ರೀತಿಯಾಗಿ ಬರಲಿ, ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೆದ್ರೆ ಕಂಪನಿಯಲ್ಲಿ ಒಳ್ಳೆ ರಿಟರ್ನ್ ಸಿಗುತ್ತೆ. ಕಂಪನಿಯ ಬಿಸ್ನೆಸ್ ಅಲ್ಲಿ ಏನಾದ್ರೂ ಸಮಸ್ಯೆಗಳು ಕಂಡು ಬಂದ್ರೆ ಖಂಡಿತ ಅಂತಹ ಕಂಪನಿಗಳು ಮಾರ್ಕೆಟ್ ಇಂದ ಕಣ್ಮರೆ ಆಗ್ತವೆ, ಅದರಲ್ಲಿ ಡೌಟೇ ಇಲ್ಲ. ಹಾಗಾಗಿ ನಮ್ಮ ಕಾನ್ಸಂಟ್ರೇಷನ್ ಇದ್ರು ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರೋವರೆಗೂ ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು. ಕಂಪನಿಯ ಬಿಸ್ನೆಸ್ ಹಾಳಾಗ್ತಾ ಇದೆ ಅಂದ್ರೆ ಅಲ್ಲಿಂದ ಎಕ್ಸಿಟ್ ಆಗಬೇಕು ಅಷ್ಟೇ. ಸೊ ಇಷ್ಟನ್ನ ಕಾನ್ಸಂಟ್ರೇಟ್ ಮಾಡಿ. ಬಜೆಟ್ ಬರುತ್ತೆ ಹೋಗುತ್ತೆ, ಸರ್ಕಾರಗಳು ಬರುತ್ತೆ ಹೋಗುತ್ತೆ, ಕ್ರೈಸಿಸ್ ಗಳು ಬರುತ್ತೆ ಹೋಗುತ್ತೆ, ಬಟ್ ಮಾರ್ಕೆಟ್ ಇಸ್ ಪರ್ಮನೆಂಟ್. ಬಿಸ್ನೆಸ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕಂಪನಿಯನ್ನ ಹೋಲ್ಡ್ ಮಾಡಿ. ಬಿಸ್ನೆಸ್ ಹಾಳಾಯ್ತಾ ಎಕ್ಸಿಟ್ ಆಗಿ. ಇಷ್ಟೇ ನಾವು ಮಾಡಬೇಕಾಗಿರೋದು ಆಸ್ ಎ ಇನ್ವೆಸ್ಟರ್ಸ್. ಟ್ರೇಡರ್ಸ್ ಕ್ಷಣಕ್ಕೂ ಡೇಟಾಗಳು ಬದಲಾಗ್ತಾ ಇರುತ್ತೆ, ಡಿಸಿಷನ್ಗಳನ್ನ ಇಮಿಡಿಯೇಟ್ಲಿ ತಗೊಳ್ಬೇಕಾಗುತ್ತೆ. ಅವ್ರ ಸ್ಟ್ರಾಟಜಿಯನ್ನ ಫಾಲೋ ಮಾಡ್ತಾರೆ. ಅವ್ರ ಬಗ್ಗೆ ನಾವಂತೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಸ್ಟ್ರಾಟಜಿಸ್. ಸೊ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಹೋಪ್ ಇಟ್ಕೊಳ್ಳೋಣ. ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ, ಜೊತೆಗೆ ಒಳ್ಳೊಳ್ಳೆ ಅನೌನ್ಸ್ಮೆಂಟ್ ಗಳನ್ನ ಮಾಡ್ಲಿ, ಎಕಾನಮಿಗೂ ಕೂಡ ಒಳ್ಳೇದಾಗ್ಲಿ, ಹಾಗೆ ಕಂಪನಿಗಳಿಗೂ ಕೂಡ ಒಳ್ಳೇದಾಗುವಂತ ನಿರ್ಧಾರಗಳನ್ನ ಅನೌನ್ಸ್ ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋಣ. ಜೊತೆಗೆ ಎಲ್ರಿಗೂ ಕೂಡ ಲಾಭ ಆಗುವಂತ ಅನೌನ್ಸ್ಮೆಂಟ್ ಗಳು ಬರ್ಲಿ ಅಂತ ಅಂದ್ಕೊಳ್ಳೋಣ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.